ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬ್ರಹ್ಮಗಂಟು ಕಥೆಯ ಮುಂದಿನ ಸಂಚಿಕೆ ಶುರು ಮಾಡೋಣ. ಗೌರವ್ ಮಾತಿಗೆ ಕುಸಿದು ಕುಳಿತನು ಅನಿಲ್. ವಿದಿಶಾ ಇಲ್ಲದ ಬದುಕನ್ನು ನೆನೆಯಲು ಕೂಡ ಅವನಿಂದ ಆಗುತ್ತಿರಲಿಲ್ಲ. ಮನೆಗೆ ಬಂದು ಕೆಲವೇ ದಿನಗಳಾಗಿದ್ದರೂ ವಿದಿಶಾಳ ಉಸಿರು ಇವನಲ್ಲಿ ಬೆರೆತು ಹೋಗಿತ್ತು. ಅವಳಿಲ್ಲದೆ, ಅವಳ ತುಂಟಾಟ, ತರಲೆ ಮಾತುಗಳಿಲ್ಲದೆ ಇರಲು ಸಾಧ್ಯವೇ? ಎಲ್ಲವನ್ನೂ ಮನಸಾರೆ ಆಸ್ವಾದಿಸುತ್ತಿದ್ದವನು. ಒಂದಂತೂ ಸ್ಪಷ್ಟವಾಗಿ ಅವನಿಗೆ ತಿಳಿದಿತ್ತು. ವಿದಿಶಾ ಅವನ ಮನಸ್ಸು ಪೂರ್ತಿ ತುಂಬಿ ಉಸಿರಲ್ಲಿ ಬೆರೆತು ಹೋಗಿದ್ದಾಳೆ. ಅವಳಿಲ್ಲದೆ ಅವನಿಲ್ಲ ಎನ್ನುವುದು ಅರಿವಾದ ನಂತರ ಒಂದು ಕ್ಷಣವೂ ಅವಳನ್ನು ಬಿಟ್ಟು ಇರಲು ಆಗದೆ ತಾನು ಎಲ್ಲಿಗೆ ಹೋದರೂ ಅವಳನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದ, ಬರುತ್ತಿದ್ದ. ವಿದಿಶಾಳ ಗಮನಕ್ಕೆ ಬಾರದಂತೆ ದೂರದಿಂದಲೇ ಅವಳ ಕಾಳಜಿ ಮಾಡುತ್ತಿದ್ದ. ಅವಳ ತರಲೆ ಮಾತುಗಳಿಗೆ ನಗುತ್ತಿದ್ದ. ತನಗಾಗಿ ಅವಳು ಬದಲಾಗುತ್ತಿದ್ದದ್ದನ್ನು ನೋಡಿ ಒಳಗೊಳಗೆ ಖುಷಿ ಪಡುತ್ತಿದ್ದ, ಜೊತೆಗೆ ಹೆಮ್ಮೆಯೂ ಪಡುತ್ತಿದ್ದ. ಮೊದಲೆಲ್ಲ ಕಷ್ಟ ಎಂದು ಹೇಳುತ್ತಿದ್ದ ಕೆಲಸವನ್ನು ಈಗ ಇಷ್ಟಪಟ್ಟು ಮಾಡುತ್ತಿದ್ದವಳನ್ನು ನೋಡಿ ಅವನ ಮನಸ್ಸು ತುಂಬಿ ಬರುತ್ತಿತ್ತು. ಅದರ ಜೊತೆಗೆ ಹುಡುಗಾಟದ ಬುದ್ಧಿ ಇದ್ದರೂ ಕೆಲಸದ ವಿಷಯದಲ್ಲಿ ಎಂದಿಗೂ ಎಡವಟ್ಟಾಗಲಿ ತುಂಟಾಟವಾಗಲಿ ಮಾಡದೆ ಕೊಟ್ಟ ಕೆಲಸವನ್ನು ಶ್ರದ್ಧೆಯಿಂದ ಮುಗಿಸಿ ಬರುತ್ತಿದ್ದಳು. ಅವಳಿಗೆ ಏನಾದರೂ ತೊಂದರೆಯಾದರೆ ಎನ್ನುವ ಸಣ್ಣ ಅಂಜಿಕೆಯೂ ಇಲ್ಲದೆ ತನ್ನ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಅಪಾಯ ಇರುವ ಜಾಗಕ್ಕೂ ಹೋಗಲು ಸಿದ್ಧವಾಗುತ್ತಿದ್ದಳು. ನಾನು ನನ್ನದು ಎಂದು ಅಹಂಕಾರದಿಂದ ಇದ್ದ ಹುಡುಗಿಯಲ್ಲಿ ಆದ ಬದಲಾವಣೆಯನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಹಳ್ಳಿ ಜನ ಬಡವರು, ಕೊಳಕರು ಎಂದು ಮೂಗು ಮುರಿದುಕೊಂಡು ಹೋಗುತ್ತಿದ್ದವಳು ಇಂದು ಅದೇ ಹಳ್ಳಿಯ ಜನರ ಜೊತೆಗೆ ಬೆರೆಯುತ್ತಿದ್ದಾಳೆ. ಅದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾಳೆ. ಎಷ್ಟೋ ಹಿರಿಯ ಜೀವಗಳಿಗೆ ಮಗಳಾಗಿ, ಚಿಕ್ಕ ವಯಸ್ಸಿನವರಿಗೆ ಅಕ್ಕನಾಗಿದ್ದಾಳೆ. ಅದೀರ ತನಗೆ ವಹಿಸಿದ ಕೆಲಸ ಮುಗಿಸಿ ತನ್ನ ಪ್ರೀತಿಯನ್ನು ಅವಳಲ್ಲಿ ಹೇಳಿಕೊಂಡು ನಂತರ ಹಿರಿಯರ ಎದುರು ಅವಳನ್ನು ತನ್ನ ಮಡದಿಯನ್ನಾಗಿ ಮಾಡಿಕೊಳ್ಳುವ ಯೋಚನೆಯಲ್ಲಿದ್ದ ಅನಿಲ್. ಆದರೆ ಕರ್ತವ್ಯದ ಜೊತೆಗೆ ತನ್ನ ಹೃದಯದಲ್ಲಿ ಹುಟ್ಟಿರುವ ಪ್ರೀತಿಯನ್ನು ಕತ್ತಿ ಸೂರ್ಯ ಕಾರಣದಿಂದ ಬಚ್ಚಿಟ್ಟುಕೊಂಡಿದ್ದನು. ಇದೇ ಕಾರಣಕ್ಕೆ ಇಂದು ಅವಳನ್ನು ಕಳುಹಿಸಲು ತಾನೇ ಖುದ್ದಾಗಿ ಹೋಗಿ ಬಟ್ಟೆ ಪ್ಯಾಕ್ ಮಾಡಿದ್ದ. ಅಷ್ಟರಲ್ಲಿಯೇ ಅಚಾನಕ್ಕಾಗಿ ಗೌರವ್ ಆಗಮನವಾಗಿತ್ತು. ಎಲ್ಲವನ್ನೂ ಯೋಚಿಸಿ ಏನನ್ನೋ ತನ್ನಲ್ಲಿಯೇ ನಿರ್ಧರಿಸಿಕೊಂಡು ಎದ್ದು ನಿಂತವನು, ಸರಿ, ವಿದಿಶಾನ ಇವತ್ತೇ ಈಗಲೇ ಇಲ್ಲಿಂದ ಕರ್ಕೊಂಡು ಹೋಗಿ. ತನ್ನಲ್ಲಿ ಆಗುತ್ತಿರುವ ನೋವು, ಹತಾಶೆ, ತಳಮಳ ಎಲ್ಲವನ್ನೂ ಅವನ ಎದುರಿಗೆ ತೋರಿಸಿಕೊಳ್ಳದೆ ನುಡಿದನು. ಸರಿ, ಹಾಗಿದ್ರೆ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋದರೆ ಸಾಕಾ ಅಥವಾ ಶಾಶ್ವತವಾಗಿ ನಿಮ್ಮ ಜೀವನದಿಂದ ಕರ್ಕೊಂಡು ಹೋಗ್ಲಾ ಅನಿಲ್ ಎಂದವನ ಮಾತಿಗೆ ಬೆಚ್ಚಿ ಬಿದ್ದು ಗಾಬರಿಯಿಂದ ಅವನನ್ನು ನೋಡಿದ ಅನಿಲ್. ಕಲ್ಪನೆಯಲ್ಲಿಯೂ ಅವಳಿಲ್ಲದ ಬದುಕನ್ನು ಇವನು ಊಹಿಸಲಾರ. ಅವನ ಮೊಗವನ್ನು ನೋಡಿದ ಗೌರವ್, ಯಾಕೆ ನಿಮಗೆ ನೀವೇ ಮೋಸ ಮಾಡ್ಕೋತಾ ಇದ್ದೀರಾ ಅನಿಲ್? ಅವಳನ್ನು ನೀವು ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಇಲ್ಲಿಗೆ ಬಂದ ಕೆಲವೇ ಗಂಟೆಗಳಲ್ಲಿ ತಿಳಿದೋಯ್ತು. ಯಾಕಂದರೆ ನಾನು ಕೂಡ ಪ್ರೀತಿಸ್ತವನೆ ಎಂದಿದ್ದ ಗಂಭೀರವಾಗಿ. ಅವನ ಮಾತುಗಳನ್ನೆಲ್ಲ ಕೇಳಿದ ನಂತರ ಅನಿಲ್ ನಿಟ್ಟುಸಿರು ಬಿಟ್ಟು, ನಿಮ್ಮಿಂದ ವಿಷಯ ಮುಚ್ಚಿಟ್ಟು ಇನ್ಯಾವ ಪ್ರಯೋಜನ ಇಲ್ಲ. ಹೌದು, ನಾನು ಕೂಡ ವಿದಿಶಾನ ಪ್ರೀತಿಸ್ತಿದ್ದೀನಿ. ಅದು ಇವತ್ತು ನಿನ್ನೆ ಹುಟ್ಟಿದ ಪ್ರೀತಿಯಲ್ಲ ಎಂತವನು ಹಳೆಯದ್ದನ್ನು ಹೇಳಲು ಶುರು ಮಾಡಿದ. ನಾನೊಂದು ಕೇಸ್ ಸಲುವಾಗಿ ಅವಳು ಓದುತ್ತಿರೋ ಕಾಲೇಜ್ಗೆ ಗೆಸ್ಟ್ ಲೆಕ್ಚರರ್ ಆಗಿ ಹೋಗಿದ್ದೆ. ಅವಳನ್ನು ಮೊದಲ ಸಲ ಅದೇ ಕಾಲೇಜಿನಲ್ಲಿ ಅಹಂಕಾರ ದುರಹಂಕಾರವನ್ನೇ ತುಂಬಿಕೊಂಡು ಓಡಾಡ್ತಿದ್ದ ಹುಡುಗಿಯಾಗಿ ನೋಡಿದ್ದೆ. ಅವಳಿಗೆ ನನ್ನ ಮೇಲೆ ಪ್ರೀತಿಯಾಗಿತ್ತು. ನನ್ನ ಹಿಂದೆ ಬಿದ್ದು ತನ್ನ ಪ್ರೀತಿನ ಹೇಳ್ಕೊಂಡ್ಲು ಕೂಡ. ಆದರೆ ನಾನು ಅವಳನ್ನು ನಿರಾಕರಿಸಿ ಮರಳಿ ಊರಿಗೆ ಬಂದಾಗ ಅವಳು ಇಲ್ಲಿವರೆಗೂ ನನ್ನನ್ನು ಹುಡ್ಕೊಂಡು ಬಂದಿದ್ಲು. ಜೊತೆಗೆ ಇಲ್ಲಿಯ ಪರಿಸ್ಥಿತಿ ನೋಡಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ಲು. ಹಳ್ಳಿ ಜನರ ಮೇಲೆ ತನ್ನ ಅಸಮಾಧಾನ ತೋರಿಸಿ ಬೈದು ಹೋಗಿದ್ಲು. ಅದಾದಮೇಲೆ ಕೆಲವು ವರ್ಷಗಳ ನಂತರ ಅದೀರ ಒಂದು ಹುಡುಗಿಗೆ ಕೆಲಸ ಹೇಳ್ಕೊಡ್ಬೇಕು ಅಂತ ಕೇಳಿದಾಗ ನಾನು ಒಪ್ಕೊಂಡಿದ್ದೆ. ಅದೀರ ಕೇಳಿದ 2 ದಿನಕ್ಕೆ ವಿದಿಶಾ ನನ್ನ ಎದುರು ಪ್ರತ್ಯಕ್ಷವಾಗಿದ್ಲು ಎಂದು ಅವಳು ಇಲ್ಲಿಗೆ ಬಂದ ನಂತರ ಏನೆಲ್ಲ ನಡೆಯಿತು ಎನ್ನುವುದನ್ನು ಒಂದೂ ಬಿಡದೆ ಗೌರವ್ಗೆ ಹೇಳಿದ ಅನಿಲ್. ಕತ್ತಿ ಸೂರಿ ಸಾಮಾನ್ಯದವನಲ್ಲ.
ಕೆಟ್ಟ ಹುಳ ಅವನು. ಅವನಿಂದ ಮೊನ್ನೆ ಇವಳಿಗೆ ಏನಾದರೂ ಆಗಿದ್ದಿದ್ರೆ ನಾನಂತೂ ಜೀವಂತವಾಗಿ ಇರ್ತಿರ್ಲಿಲ್ಲ ಎಂದು ಕೊನೆಯ ಮಾತು ಹೇಳುವಾಗ ಅವನ ಗಂಟಲು ಕಟ್ಟಿತ್ತು. ಆಗ ಅನಿಲ್ ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಮಾಡುತ್ತಾ, ನೀವು ಅವಳ ಜೊತೆಗೆ ಇರೋವರೆಗೂ ಅವಳಿಗೇನೂ ಆಗಲ್ಲ, ಆಗೋಕೆ ನೀವು ಬಿಡಲ್ಲ, ಹಾಗೆ ನಿಮ್ಮನ್ನು ಬಿಟ್ಟು ಅವಳಿಗೂ ಇರೋಕ್ಕಾಗಲ್ಲ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ. ತನ್ನ ಪ್ರೀತಿಗಾಗಿ, ಪ್ರೀತಿಸೋ ಹುಡುಗನಿಗಾಗಿ ಅವಳನ್ನೇ ಅವಳು ಬದಲಾಯಿಸ್ಕೊಂಡು ಬಿಟ್ಟಿದ್ದಾಳೆ. ಆದಷ್ಟು ಬೇಗ ನಿಮ್ಮ ಪ್ರೀತಿಯನ್ನು ಹೇಳ್ಕೊಂಡ್ಬಿಡಿ. ಸಮಸ್ಯೆಗಳು ಎಂದಿಗೂ ಮನುಷ್ಯನ ಜೀವನದಿಂದ ದೂರ ಆಗಲ್ಲ, ಅವು ಯಾವಾಗಲೂ ಇದ್ದೇ ಇರ್ತವೆ. ಅದನ್ನೆಲ್ಲ ಮೊದಲು ನಿಮ್ಮ ತಲೆಯಿಂದ ತೆಗೆದು ವಿಧಿಪುಟ್ಟನ ಬಳಿಯಲ್ಲಿ ನಿಮ್ಮ ಪ್ರೀತಿ ಹೇಳ್ಕೊಳ್ಳಿ. ಯಾವನೋ ಒಬ್ಬ ಲೋಫರ್ಗೆ ಹೆದರಿ ನಿಮ್ಮ ಪ್ರೀತಿಯನ್ನೇ ಕಳ್ಕೊಳ್ಳೋಕೆ ನೋಡ್ತಿದ್ದೀರಲ್ಲ ಅನಿಲ್, ಅವಳಿಗೆ ನೀವೇ ಧೈರ್ಯ, ನಂಬಿಕೆ, ಆತ್ಮವಿಶ್ವಾಸ, ಬಲ ಎಲ್ಲ. ನಿಮಗಾಗಿ ಅವಳ ಕಣ್ಣಲ್ಲಿ ಬೆಟ್ಟದಷ್ಟು ಪ್ರೀತಿ ಕಟ್ಕೊಂಡಿದ್ದಾಳೆ. ಮೊದಲು ಹೋಗಿ ಅವಳಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಳ್ಳಿ ಎಂದು ಧೈರ್ಯ ತುಂಬಿದ ಗೌರವ್. ಅತ್ತೆ, ನಿಮ್ಮ ಮನೆಯಿಂದ ನಾನು ಏನನ್ನೂ ತಗೊಂಡು ಹೋಗ್ತಿಲ್ಲ. ಅನಿಲ್ ಕೊರಳಿಗೆ ಹಾಕಿರುವ ತಾಳಿ ಒಂದನ್ನು ಬಿಟ್ಟು ಇದೊಂದನ್ನು ಮಾತ್ರ ನಾನು ಕೊಡಲ್ಲ ಪ್ಲೀಸ್ ಅತ್ತೆ ಎಂದು ಕಣ್ಣು ತುಂಬಿಕೊಂಡು ನುಡಿದ ವಿದಿಶಾ ರಾಮಕ್ಕನ ಕಾಲಿಗೆರಗಿ ಕಾಲು ಮುಟ್ಟುತ್ತಾ, ಅತ್ತೆ, ನನಗೆ ಆಶೀರ್ವಾದ ಮಾಡಿ, ನಿಮ್ಮ ಮಗ ಆದಷ್ಟು ಬೇಗ ನನ್ನನ್ನು, ನನ್ನ ಪ್ರೀತಿಯನ್ನು ಒಪ್ಕೊಳ್ಳಿ ಅಂತ ಎಂದವಳನ್ನು ಮೇಲೆಬ್ಬಿಸಿ ಅಪ್ಪಿಕೊಂಡ ರಾಮಕ್ಕ ಕೂಡ ಹನಿಗಣ್ಣಾದರು. ಈ ಮನೆಗೆ ನೀನು ಸೊಸೆಯಾಗಿ ಬರೋ ದಿನ ಬಹಳ ದೂರ ಇಲ್ಲ ಮಗ, ಆದಷ್ಟು ಬೇಗ ಅವನಾಗಿ ಅವನೇ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬರ್ತಾನೆ, ನೋಡ್ತಾ ಇರು ಎಂದು ರಾಮಕ್ಕ ಕಣ್ಣೀರು ಹಾಕುತ್ತಾ ಹೇಳಿದಾಗ ವಿದಿಶಾ ಅವರ ಕಣ್ಣೀರನ್ನು ತೊಡೆದಳು. ಅತ್ತೆ, ನಿಮ್ಮ ಮಗ ಬಂದಿಲ್ಲ ಅಂದರೂ ಬರೋ ಹಾಗೆ ಕರೆಸ್ಕೊಳ್ಳೋದು ನನಗೆ ಗೊತ್ತು. ನನ್ನನ್ನು ಬಿಟ್ಟು ಬೇರೆ ಸೊಸೆಯನ್ನು ಮನೆ ತುಂಬಿಸ್ಕೊಳ್ಳೋ ಪ್ಲ್ಯಾನ್ ಮಾಡಿದರೆ ಆಮೇಲೆ ನಿಮಗೂ ನನ್ನ ಸವತಿಗೂ ದನದ ಕೊಟ್ಟಿಗೆನೇ ಗತಿ, ಜೊತೆಗೆ ಉಪವಾಸ ಕೂಡ ಗ್ಯಾರಂಟಿ. ಹೊಸ ಸೊಸೆಯನ್ನು ಒಪ್ಕೊಂಡು ತಪ್ಪಿಗೆ ನಿಮ್ಮನ್ನು ಮನೆಯಿಂದ ಹೊರಗಾಕ್ಬಿಡ್ತೀನಿ, ಹುಷಾರ್ ಎಂದು ಹುಸಿ ಮುನಿಸಿನಲ್ಲಿ ಗದರಿದಂತೆ ವಿದಿಶಾ ಹೇಳಿದ್ದು ಕೇಳಿ ರಾಮಕ್ಕನಿಗೆ ನಗು ಬಂದಿತು. ಆಗ ಅವಳ ಕಿವಿ ಹಿಡಿದುಕೊಂಡು, ಇಂಥ ಮಾತುಗಳಿಗೇನು ಕಮ್ಮಿ ಇಲ್ಲ. ಒಂದು ವೇಳೆ ನಂಗೆ ಹೇಳ್ದೆ ನನ್ನ ಮಗ ಈ ಮನೆಗೆ ಬೇರೆ ಸೊಸೆನ ತಂದರೆ ಆಗ ಅವರಿಬ್ಬರನ್ನೇ ಮನೆಯಿಂದ ಹೊರಗಾಕ್ಬಿಡೋಣ ಬಿಡು ಎಂದು ನಕ್ಕರು. ಅವಳು ಊರಿಗೆ ಹೋಗುತ್ತಿದ್ದಾಳೆ ಎಂದು ತಿಳಿದು ಅಕ್ಕಪಕ್ಕದ ಮನೆಯವರು ಕೂಡ ಬಂದಿದ್ದರು ಅವಳನ್ನು ಕಳುಹಿಸಿಕೊಡಲು. ಎಲ್ಲರಿಗೂ ಹೋಗಿ ಬರುವುದಾಗಿ ತಿಳಿಸಿದಾಗ ರಾಮಕ್ಕನ ಸ್ನೇಹಿತೆ, ನಿನ್ನ ಪತಿ ದೇವರನ್ನ ಬಿಟ್ಟು ಹೋಗ್ತೀಯನೇ ಹುಡುಗಿ, ಅವನ ಕೈಯಲ್ಲಿ ಸೇವೆ ಮಾಡಿಸ್ಕೊಳಲ್ವಾ ಎಂದು ತಗ್ಗಿದ ಧ್ವನಿಯಲ್ಲಿ ಬೇಸರದಿಂದ ಕೇಳಿದರೆ ಅದಕ್ಕೆ ಅವಳ ಮುಗುಳ್ನಗೆಯಷ್ಟೇ ಉತ್ತರವಾಗಿತ್ತು. ಅಕ್ಕ, ಇನ್ಮೇಲೆ ನಮ್ಮ ಜೊತೆ ಆಟ ಆಡೋಕೆ ಬರಲ್ವಾ ನೀನು? ಇಂಗ್ಲೀಷ್ ಪಾಠ ಹೇಳ್ಕೊಡಲ್ವಾ? ಇದೇ ನೆಪದಲ್ಲಿ ನಮ್ಮ ಜೊತೆಗೆ ಜಗಳ ಆಡಲ್ವಾ ಎಂದು ಅಲ್ಲಿದ್ದ ಪುಟಾಣಿ ಮಕ್ಕಳು ಅವಳನ್ನು ಅಪ್ಪಿಕೊಂಡು ಕೈ ಹಿಡಿದು ಕೇಳಿದರು. ಅವರ ಮಾತು ಕೇಳಿ ಅಲ್ಲೇ ಕುಸಿದು ಕುಳಿತ ವಿದಿಶಾ ಮಕ್ಕಳನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಅಲ್ಲಿದ್ದ ಇಷ್ಟು ಸಮಯ ಅಕ್ಕಪಕ್ಕದ ಮನೆಯವರ ಜೊತೆಗೂ ಒಳ್ಳೆ ಬಾಂಧವ್ಯ ಬೆಳೆದಿತ್ತು. ಬೇಗ ಬಂದ್ಬಿಡ್ತೀನಿ, ನಿಮ್ಮನ್ನೆಲ್ಲ ಬಿಟ್ಟು ನನಗೂ ಇರೋಕೆ ಆಗಲ್ಲ ಕಣ್ರೋ ಎಂದಿದ್ದಳು ದುಃಖದಲ್ಲಿ. ಅನಿಲ್ ತಾನೇ ಬಂದು ಕಾರಿನಲ್ಲಿ ಬಿಟ್ಟು ಬರುತ್ತೀನಿ ಎಂದರೂ ಕೇಳದೆ ಬಸ್ ಸ್ಟಾಪ್ ಕಡೆ ಹೆಜ್ಜೆ ಹಾಕಿದಳು ವಿದಿಶಾ. ಅದೇಕೋ ಅವನನ್ನು ಮತ್ತೆ ಎದುರಿಸುವ ಧೈರ್ಯ ಇರಲಿಲ್ಲ. ಗಟ್ಟಿ ತೀರ್ಮಾನ ಮಾಡಿ ಹೊರಟವಳು ಅವನನ್ನು ನೋಡಿ ಮತ್ತೆ ಉಳಿದುಕೊಂಡು ಬಿಟ್ಟರೆ ಎಂದುಕೊಂಡು ಬಸ್ಸಿನಲ್ಲಿಯೇ ಹೋಗುವ ನಿರ್ಧಾರ ಮಾಡಿ ಅನಿಲ್ಗೂ ಕೂಡ ಹೇಳದೆ ಮನೆಯಿಂದ ಹೊರಗೆ ಬಂದಳು. ಅವಳ ಹಠಕ್ಕೆ ಮಣಿದು ರಾಮಕ್ಕ ಪುಟ್ಟ ಹುಡುಗನ ಜೊತೆ ಬಸ್ ಸ್ಟಾಪ್ವರೆಗೂ ಬಿಟ್ಟು ಬರಲು ಕಳುಹಿಸಿಕೊಟ್ಟರು. ಮನೆಯಿಂದ ಹೊರಗೆ ಬಂದವಳಿಗೆ ಎಲ್ಲಿಗೆ ಹೋಗುವುದೆಂದು ದಾರಿ ತೋಚದ ರೀತಿ ಆಗಿತ್ತು. ತನ್ನ ಮನೆಗೆ ಹೋಗಲು ಮನಸ್ಸಿರಲಿಲ್ಲ. ಮನಸ್ಸೆಲ್ಲ ತನ್ನ ಹುಡುಗನ ಸುತ್ತಲೇ ಸುತ್ತುತ್ತಿತ್ತು. ನನಗೆ ಅವನ ಪ್ರೀತಿ ಸಿಗಬೇಕೆಂದು ಬ್ರಹ್ಮ ಮೊದಲೇ ಹಣೆಯಲ್ಲಿ ಬರೆದು ಭೂಮಿಗೆ ಕಳಿಸಿದ್ದಾರೆ. ಸಿಗಬೇಕಂದ್ರೆ ಸಿಕ್ಕೇ ಸಿಗುತ್ತೆ, ಇಲ್ವಾದರೆ ಎಂದು ತನ್ನ ಕೊರಳಲ್ಲಿ ತೂಗುತ್ತಿರುವ ತಾಳಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಒಂದು ನಿಟ್ಟುಸಿರು ಬಿಟ್ಟವಳು, ಅವನ ನೆನಪಲ್ಲೇ ಕೊನೆವರೆಗೂ ಒಂಟಿಯಾಗೆ ಜೀವನ ಮಾಡಿಬಿಡ್ತೀನಿ ಎಂದು ತನಗೆ ತಾನೇ ಹೇಳಿಕೊಂಡಳು. ಹೀಗೆ ತನ್ನ ಯೋಚನೆಯಲ್ಲಿಯೇ ನಡೆದುಕೊಂಡು ಹೋಗುತ್ತಿದ್ದವಳ ಕಿವಿಗೆ ತನ್ನ ಜೊತೆಗೆ ಬರುತ್ತಿದ್ದ ಹುಡುಗ ಕೂಗುತ್ತಿದ್ದರೂ ಅದನ್ನು ಕಿವಿಗೆ ಹಾಕಿಕೊಳ್ಳದೆ ತನ್ನ ಪಾಡಿಗೆ ತಾನು ಹೆಜ್ಜೆ ಹಾಕುತ್ತಿದ್ದಳು ವಿದಿಶಾ.
ಅಕ್ಕ, ಆ ಕಡೆ ಹೋಗ್ಬೇಡ ಕಣೆ, ಕಾಲು ಜಾರಿ ಕೆಳಗೆ ಬೀಳ್ತ್ಯಾ, ಅಲ್ಲೆಲ್ಲ ನಡೆದು ನಿನ್ಗೆ ಅಭ್ಯಾಸ ಇಲ್ಲ ಎಂದು ಅವಳನ್ನು ಬಸ್ ಹತ್ತಿಸಲು ವಿದಿಶಾಳ ಜೊತೆ ಬಂದ ಹುಡುಗ ಕೂಗಿಕೊಳ್ಳುತ್ತಿದ್ದ. ಆದರೆ ಅವಳು ಯಾವುದನ್ನೂ ಕಿವಿಗೆ ಹಾಕಿಕೊಳ್ಳದೆ ತನ್ನದೇ ಯೋಚನೆಯಲ್ಲಿ ಸಾಗುತ್ತಿದ್ದಳು. ಭತ್ತ ಬೆಳೆದಿದ್ದ ಗದ್ದೆಯೊಳಗೆ ಕಾಲಿಟ್ಟವಳು ಕಾಲು ಜಾರಿ ಕೆಳಗೆ ಬಿದ್ದಳು. ಅವಳನ್ನು ನೋಡಿ, ಅಯ್ಯೋ ಅಕ್ಕ, ಬಿದ್ದೋದ್ಯಲ್ಲ ಎಂದನು. ಆಗ್ಲಿಂದ ಕರೀತಾ ಇದ್ರು ಕಿವಿಗೆ ಹಾಕೊಳ್ದೆ ಯೋಚನೆ ಮಾಡ್ಕೊಂಡು ಹೋಗ್ತಾನೆ ಇದೆಯಾ, ಈಗ ನೀನಾಗಿ ನೀನೇ ಬಿದ್ದಿದ್ಯಾ, ಹಾಗೆ ನೀನೇ ಮೇಲೆ ಬಂದ್ಬಿಡು ಎನ್ನುವಷ್ಟರಲ್ಲಿ ಅನಿಲ್ ಪ್ರತ್ಯಕ್ಷನಾಗಿದ್ದ. ಗೌರವ್ ಜೊತೆ ಮಾತು ಮುಗಿಸಿದ ನಂತರ ವಿದಿಶಾಳನ್ನು ನೋಡಲು ಮನೆಗೆ ಓಡೋಡಿ ಬಂದಿದ್ದ ಅನಿಲ್ ಮನೆಯ ಹೊರಗಿನಿಂದಲೇ ಕೂಗಿಕೊಂಡು ಒಳಗೆ ಬಂದವನಿಗೆ ಅವಳೆಲ್ಲೂ ಕಾಣದೆ ಇದ್ದಾಗ ಅವನ ಹುಬ್ಬುಗಳು ಗಂಟಾದವು. ಅವಳನ್ನು ಸಮಾಧಾನ ಮಾಡಲು ಎಂದು ತಂದಿದ್ದ ಅವಳಿಷ್ಟದ ತಿಂಡಿಯನ್ನು ಅಲ್ಲಿಯೇ ಇಟ್ಟು ಸುತ್ತಲೂ ಅವಳನ್ನು ಹುಡುಕತೊಡಗಿದ. ಎಲ್ಲೋದ್ಲು ಇವಳು? ಆಗಲೇ ನಾನು ಬೈದೆ ಅಂತ ಕೋಪ ಮಾಡಿಕೊಂಡು ಒಬ್ಳೆ ಊರಿಗೆ ಹೋಗ್ಬಿಟ್ಲ ಹೇಗೆ ಎಂದುಕೊಂಡು ತನ್ನ ಅಮ್ಮನನ್ನು ಹುಡುಕಿ ಬಂದ. ಅವ್ವ, ವಿದಿಶಾ ಎಲ್ಲಿ? ಮನೇಲೆಲ್ಲೂ ಕಾಣ್ತಾ ಇಲ್ವಲ್ಲ ಎಂದನು. ಆಗಲೇ ಮನೆ ಬಿಟ್ಟು ಹೋಗು ಅಂತ ಅವಳಿಗೆ ನೋವು ಮಾಡಿ ಬೈದು ಹೋದ್ಯಲ್ಲ, ಈಗ ಮತ್ತೆ ಅವಳನ್ನು ಯಾಕೆ ಕೇಳ್ತಾ ಇದೆಯಾ? ಆಗಲೇ ಮನೆ ಬಿಟ್ಟು ಹೋಗಿ ಆಯ್ತವಳು, ಇನ್ಮುಂದೆ ಆರಾಮಾಗಿರು ನೀನು, ಅವಳ ಜವಾಬ್ದಾರಿ ಹೊತ್ಕೋಬೇಕು ಅನ್ನೋ ತಲೆನೋವು ಇಲ್ಲ ಇನ್ಮುಂದೆ ಎಂದು ಸಿಡುಕಿದಂತೆ ಹೇಳಿದರು ರಾಮಕ್ಕ. ಇಷ್ಟು ದಿನ ಈ ಮನೆ ಮಗಳಂತೆ ಇದ್ದ ವಿದಿಶಾ ಮನೆ ಬಿಟ್ಟು ಹೋಗಿದ್ದು ಅವರಿಗೂ ನೋವಾಗುವಂತೆ ಮಾಡಿತ್ತು. ಹಾಗಾಗಿ ಆ ಕೋಪವನ್ನು ಅವನಿಗೆ ಬೈಯುವ ಮೂಲಕ ಹೊರ ಹಾಕುತ್ತಿದ್ದರು. ಏನು, ಮನೆ ಬಿಟ್ಟು ಹೋದ್ಲಾ ಎಂದು ಗಾಬರಿಯಲ್ಲಿಯೇ ಕೇಳಿದವನು ಮತ್ತಲ್ಲಿ ಒಂದು ಕ್ಷಣ ಕೂಡ ನಿಲ್ಲದೆ ಬಸ್ ಸ್ಟಾಪ್ ಕಡೆ ಓಡಿ ಬಂದಿದ್ದ. ಅವನು ಓಡಿದ ರೀತಿ ನೋಡಿ, ಇದ್ದಾಗ ಅವಳ ಮೇಲೆ ಸಣ್ಣ ಪುಟ್ಟ ವಿಷಯಕ್ಕೂ ಉರ ಅಂತಾನೆ, ಈಗ ನೋಡಿದರೆ ಹೀಗಾಡ್ತಾನೆ, ಈಗಿನ ಕಾಲದ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಎಂದು ತಮ್ಮಲ್ಲೇ ಗೊಣಗಿಕೊಂಡರು ರಾಮಕ್ಕ. ಅಲ್ಲಿಂದ ಒಂದೇ ಉಸಿರಿಗೆ ಓಡಿ ಬಂದ ಅನಿಲ್ಗೆ ವಿದಿಶಾ ಕೆಸರಿನಲ್ಲಿ ಬಿದ್ದು ಒದ್ದಾಡುತ್ತಿರುವುದನ್ನು ನೋಡಿ ಸಮಾಧಾನವಾಗಿತ್ತು. ಜೊತೆಗೆ ಹಿಂದೆಯೇ ಮೈಕೈ ಮುಖವೆಲ್ಲ ಕೆಸರು ಮೆತ್ತಿಕೊಂಡು ಪೆಚ್ಚು ಮೋರೆ ಹಾಕಿಕೊಂಡು ಕುಳಿತಿದ್ದ ಅವಳನ್ನು ನೋಡಿ ಜೋರು ನಗು ಕೂಡ ಬಂದಿತ್ತು. ಹೊಟ್ಟೆ ಹಿಡಿದುಕೊಂಡು ನಗುತ್ತಾ, ಲೇ ದುರಂಕಾರಿ, ಏನೇ ನಿನ್ನ ಅವಸ್ಥೆ, ಮನೆಯಲ್ಲಿ ಸ್ನಾನ ಮಾಡಿ ಬಂದಿಲ್ಲ ಅಂತ ಇಲ್ಲಿಗೆ ಬಂದ್ಯಾ ಸ್ನಾನ ಮಾಡೋಕೆ ಎಂದು ನಕ್ಕರೆ ಅವಳಿಗೆ ಕೋಪ ಬಂದಿತ್ತು. ಆದರೆ ಅವನ ಮಾತಿಗೆ ಉತ್ತರಿಸದೆ ಮುಖ ತಿರುಗಿಸಿ ಅಲ್ಲಿಂದ ಏಳುವ ಪ್ರಯತ್ನ ಮಾಡುತ್ತಿದ್ದಳು. ಆದರೆ ತನಗೆ ಮೇಲೆ ಏಳಲು ಸಹಾಯ ಮಾಡದೆ ಸುಮ್ಮನೆ ನಗುತ್ತಾ ನಿಂತೇ ಇದ್ದವನ ಮೇಲೆ ಸಿಟ್ಟು ಮತ್ತಷ್ಟು ಜಾಸ್ತಿಯಾಗಿತ್ತು. ಯು ಈಡಿಯಟ್, ನಂಗೆ ಸಹಾಯ ಮಾಡೋದು ಬಿಟ್ಟು ನೋಡ್ಕೊಂಡು ನಗ್ತಾ ಇದೆಯಾ, ಐ ಹೇಟ್ ಯು ಎಂದು ಕಿರುಚಿದಳು. ಬಟ್ ಐ ಲವ್ ಯು ಕಣೆ ದುರಂಕಾರಿ ಎಂದು ತಕ್ಷಣ ಹೇಳಿದವನ ಮಾತು ಕೇಳಿ ಸ್ಟನ್ ಆಗಿದ್ದಳು ವಿದಿಶಾ. ಮುಂದುವರಿಯುವುದು.